ಹಲೋ, ಫೇವ್ರೇಟ್ ನಂಬರ್ ಮಾತ್ರ 7, ಆದರೆ ಜೆರ್ಸಿ ಮೇಲಿರೋ ಫೇವ್ರೇಟ್ ನಂಬರು 18. 18 ಅಂದರೆ ವಿರಾಟ್, ವಿರಾಟ್ ಅಂದರೆ ಆರ್ ಸಿ ಬಿ ಅಂದರೆ ರಾಯಲ್ಟಿ ಅಂದರೆ ನಾವು. ಸುಳ್ಳಿನ ಚೆನ್ನಾಗಿ ಹೇಳು. ಬಾತ್ರೂಮಲ್ಲಿ ಇದ್ದೀನಿ, ಅವಳು ಮಂಡ್ಲಲ್ಲಿ ಇದ್ದೀನಿ, ಅವಳು ಹಾಟಲ್ಲಿ ಇದ್ದೀನಿ ಅಂತ. ಈ ಬಾತ್ರೂಮ್ಗೂ ನಾನು ಎಕ್ಸ್ಗೂ ಏನಕ್ಕೆ ಲಿಂಕ್ ಮಾಡ್ತಾ ಇದ್ಯಾ? ಇದು ನಾನು ನೋಡಬೇಕು. ಏನು ನೋಡ್ತೀಯಾ? ಏನು ನೋಡಬೇಕು? ದೊಡ್ಡ ಫಿಲ್ಮ್, ದೊಡ್ಡ ಫಿಲಿಮ್, ದೊಡ್ಡ ಸ್ಕ್ರೀನ್, ಸಿಲ್ವರ್ ಸ್ಕ್ರೀನ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನೇನು ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂದರೆ ನನಗೊಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತು ನಮ್ಮ ಶಾರ್ಟ್ ಲವ್ ಸ್ಟೋರಿ ಶಾರ್ಟ್ ಮೂವಿದು ಪ್ರೀಮಿಯರ್ ಇದೆ, ಅದು ಥಿಯೇಟರಲ್ಲಿ. ಸೊ ಪ್ರೀಮಿಯರ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನನ್ನ ಫ್ಯಾಮಿಲಿ ಬರ್ತಾ ಇದೆ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ಹಾಗೆ ನನ್ನ ವೆಲ್ ವಿಷರ್ಸ್ ಎಲ್ಲರೂ ತುಂಬ ಜನ ಬರ್ತಾ ಇದ್ದಾರೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ಇವಾಗ. ಬನ್ನಿ, ರೆಡಿ ಆಗಿಬಿಟ್ಟು ಬೇಗ ಬೇಗ ಹೊರಡೋಣ. ಹೇಗಿರುತ್ತೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಮತ್ತು ನನ್ನ ಶಾರ್ಟ್ ಮೂವಿದು ಕೆಲವೊಂದು ಗ್ಲಿಮ್ಸ್ ಇದ್ರಲ್ಲಿ ಹಾಕ್ತೀನಿ. ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಅದು ರಿಲೀಸ್ ಆಗುತ್ತೆ ಇಲ್ಲ ಫಸ್ಟ್ ನಾನು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇವಾಗ ರೆಡಿ ಆಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಏನಾಗುತ್ತೆ ಏನು ಮಾಡ್ತೀವಿ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ಆ್ಯಸ್ ಯೂಶ್ವಲ್ ನಾವು ಮೆಟ್ರೋಲ್ ಹೋಗ್ತಾ ಇದ್ದೀವಿ, ಸ್ವಲ್ಪ ಟೈಮ್ ಸೇವ್ ಮಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮೆಟ್ರೋ ಎಷ್ಟೆಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಗೊತ್ತು ತಾನೇ, ನಮ್ಮ ಏರಿಯಾ ಮೆಟ್ರೋ ತುಂಬಾ ಸ್ಲೋ, ಅಂದರೆ ಲೇಟು. ಎಲ್ಲರೂ ಹೋಗ್ಬೇಕಾಗಿದ್ದು, ಅಪ್ಪ ಅಮ್ಮ ಎಲ್ಲ ಜೊತೆಗೆ ಬರ್ತೀನಿ ಅಂದರು. ಬಟ್ ಅವ್ರು ಇನ್ನೂ ರೆಡಿ ಆಗ್ತಾಯಿದ್ರು. ನನಗೆ ಲೇಟ್ ಆಗಿಬಿಡುತ್ತೆ, ನಾನು ಬೇಗ ಹೋಗಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ಗೈಸ್. ಫಸ್ಟ್ ಟೈಮ್ ಒಂದು ದೊಡ್ಡ ಸ್ಕ್ರೀನಲ್ಲಿ ಬರ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ದಯವಿಟ್ಟು ನಮ್ಮ ಶಾರ್ಟ್ ಮೂವಿ ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ. ಎಲ್ಲರೂ ಆದಷ್ಟು ಶೇರ್ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ನಿಮ್ಮ ಪ್ರೀತಿನ ನನ್ನ ಮೇಲೆ ತೋರಿಸಿ ಅಂತ ಕೇಳ್ಕೊತೀನಿ. ಸೊ ಹೊರಟಿದ್ದೀವಿ ಇವಾಗ. ಕಾಲೂನು ಇದ್ದಾನೆ, ಚರಣ ಇದ್ದಾನೆ, ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಹೊರಟಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗೈಸ್, ಕಾಲೂನು ಕೇಳೋಣ ಹೆಂಗೆ ಅನ್ನಿಸ್ತಾ ಇದೆ ಅಂತ. ಶಿಷ್ಯ, ನಿಮ್ಮಪ್ಪ ನಾನು ಅಂದರೆ ನಾನು ನಿಮ್ಮಪ್ಪ ಫಸ್ಟ್ ಟೈಮ್ ಒಂದು ದೊಡ್ಡ ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ. ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. RX ಕೊಟ್ಟನಲ್ಲ, ಅದಕ್ಕಿಂತ ಖುಷಿ ಆಗ್ತಾ ಇದೆಯಾ? ಇಷ್ಟ ನನಗೆ ಬೇಜಾರಾಗುತ್ತೆ. ಯಾಕೋ? ಬೇಡ. RX ಕೊಟ್ಟಿದ್ದಲ್ಲ, ಅದಕ್ಕಿಂತ ಖುಷಿ ಆಗುತ್ತೆ ಅಂದರೆ ನೆನ್ಸ್ಬೇಡ, ಬೇಜಾರಾಗುತ್ತೆ ಅಂತ. ನಿನಗೆ ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ತುಂಬ ಅಂದರೆ ಆ್ಯಕ್ಟಿಂಗ್ ಸ್ಕಿಲ್ ನೋಡ್ಬೇಕು ಇದರಲ್ಲಿ ಅಂತ. ಯಾಕೆ ನಾನು ಆ್ಯಕ್ಟಿಂಗ್ ನಿನಗೆ ಗೊತ್ತಿಲ್ವಾ? ಗೊತ್ತು, ಇದರಲ್ಲಿ ಹೆಂಗೆ ಮಾಡಿದ್ದೀನಿ ಅಂತ. ಇದು ನಾನು ನೋಡಬೇಕು. ಏನು ನೋಡ್ತೀಯಾ? ಏನು ನೋಡಬೇಕು? ದೊಡ್ಡ ಫಿಲ್ಮ್, ದೊಡ್ಡ ಫಿಲಿಮ್, ದೊಡ್ಡ ಸ್ಕ್ರೀನ್, ಸಿಲ್ವರ್ ಸ್ಕ್ರೀನ್. ಯಸ್, ಬನ್ನಿ ಹೋಗೋಣ. ನಿನಗೆ ಹೇಗೆ ಅನ್ನಿಸ್ತಿದೆ? ಹೇಗೋ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಆಗ್ತಾ ಇದೆ. ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇರೋದು. ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಮೇಲೆ ನನಗೆ ಪ್ರೌಡ್ ಅನ್ನಿಸ್ತಾ ಇದೆ. ಎಕ್ಸೈಟ್ಮೆಂಟ್ ಇದೆಯಾ? ಭಯ ಇದೆ. ಯಾಕೆ ಭಯ? ಎಲ್ಲರೂ ಬರ್ತಾ ಇದ್ದಾರೆ, ಅಪ್ಪಾಜಿ ಅಮ್ಮ ಎಲ್ಲ ಬರ್ತಾ ಇದ್ದಾರೆ ನೋಡೋಕ್ಕೆ. ಅದಕ್ಕೆ ಸ್ವಲ್ಪ ಕಣ್ಗಾಬರಿ ಆಗ್ತಾ ಇದೆ. ಇವಾಗ ಮಲ್ಲೇಶ್ವರಮಿಗೆ ಬಂದು ಇಳಿದ್ವಿ. ಅರ್ಜುನಣ್ಣ ಬಂದಿದ್ದಾರೆ, ನಮ್ಮ ಅಣ್ಣ. ಬಟ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ಬನ್ನಿ ಹೋಗೋಣ. ಹಲೋ, ಹಾಯ್. ಗೈಸ್, ಗಿಫ್ಟು ಬರ್ತಿದ್ದಂಗೆ ಇನ್ನೊಂದು ಇರ್ಬೇಕು ನೋಡಿ. ಪೋಸ್ಟ್ ಬರ್ಡೇ ಗಿಫ್ಟ್ ಇದೆ. ಅಲ್ಲ, ಪೋಸ್ಟ್ ಐತಾನೆ. ಪೋಸ್ಟ್ ಬರ್ಡೇ ಗಿಫ್ಟು ಎರಡು. ಅದು ನಿಮ್ಮ ಸೈಡ್ ಆಗುತ್ತೆ ಇಲ್ಲ? ಎರಡು ಗಿಫ್ಟು. ಥ್ಯಾಂಕ್ ಯು ಅಣ್ಣ, ದೊಡ್ಡಪ್ಪಾಜಿ, ಥ್ಯಾಂಕ್ ಯು. ಚೆನ್ನಾಗಿದೆ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ತುಂಬಾ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನೀವು ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮ. क्या बोलता है कंपनी? ವಡಾ ಪಾವ್. ಹೆಂಗೆ ಶರಣ್ರಿ ಅಪ್ಪ. ರವಿ ತಗೊಂಬಂದ್ರೆ ಗಿಡತಾವ. ನಾವೆಲ್ಲ ಮ್ಯೂಸಿಕ್ ಮಾಡಿಸಿ ತಬಲ ಯಾವುದಂದ್ರೆ ಇದೆ. ಬರ್ತೀನಿ ಅಂತ ಹೇಳಿ ಬರ್ಲಿಲ್ಲ, ಕೈ ಕೊಟ್ಟೆ. ಎಲ್ಲಿ ಬಂದೇ ಇಲ್ಲ ಇವಾಗ. ಇವಾಗ ಬಂದಿದ್ಯಾ? ಗೈಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ನೀನು ಎಲ್ಲೂ ಬರಲ್ಲ, ನೀನು ಗರ್ಲ್ ಫ್ರೆಂಡ್ ಬರ್ಡೇ ಬಾಯ್ ಫ್ರೆಂಡ್ ಬರ್ಡೇ ಅನ್ಕೊಂಡು ಬ್ಲಾಗಲ್ಲಿ ಹಾಕ್ರಿ ಇದನ್ನು. ಕೊಡೆಕಾಲ್ ಪ್ಲಾನ್ ಇತ್ತು. ಹಾಂ, ಹೇಳ್ಕೊ ಬಂದಿರ ಬಾಬಾ. ಸೆಂಟ್ ಬೇಡ ಅಂದೆ, ಸೆಂಟಿಮೆಂಟ್ ಬೇರೆ ದಿನ ಸೆಂಟ್ ಏನೇನು ಮಾಡುತ್ತೆ, ಏನೋ ಮಾಡದೆ ಬಿಡೋದು. ಏನು ಮಾಡಿದೆ ಎರೋನ್ ಆಲ್ ದ ಬೆಸ್ಟ್. ಫಿಲಮ್ ನಾನು ಬಂದಾಗ ಯಾರು ಕರೆಕ್ಟಾಗಿ ಮಾತಾಡ್ಸಿಲ್ಲ, ನಾರ್ಮಲಾಗಿ ಟ್ರೀಟ್ ಮಾಡಿದ್ರು. ಇವ್ರನ್ನ ಮಾತ್ರ ಸೆಲೆಬ್ರಿಟಿಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹಾಯ್. ಭೂಮಿ ಹಾಯ್. ಹಂಗೆ ಲೈನಾಗಿ ಎಲ್ಲರೂ ತೋರ್ಸ್ಕೊಂಡು ಹೋಗಿ, ಎಲ್ಲರೂ ಇದು ಮಕ್ಕಳಿಗೆಲ್ಲ ತೋರ್ಸ್ಕೊಂಡು ಹೋಗ್ತಾರಲ್ಲ, ಊಟ ಮಾಡ್ತಾ ಇರೋದು. ಹಾಂ, ಎಲ್ಲರೂ ಹಾಯ್ ಹಾಯ್ ಹಾಯ್. ಅವ್ರು ಹಾಯ್, ಅವ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋ ನಮ್ಮ ಶಾರ್ಟ್ ಮೂವಿಗೆ ಬ್ರೋ. ನಿಮ್ಮ ಇನ್ಸ್ಟಾಗ್ರಾಮ್ ನಾನೇ ನಟರಾಜ್. ಹಾಂ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇವನು ಇದು ಏನೋ ಸ್ಟ್ರೀಮಿಂಗ್ ಮಾಡ್ತಾ ಇರ್ತಾನೆ ಆಯ್ತಾ, ಅದನ್ನ ಸ್ಟೋರಿ ಹೆಂಗಾಗ್ತಾನೆ ಗೊತ್ತಾ? ಫಸ್ಟ್ ಇದು ಸ್ಟೋರಿ ಶುಭಮ್ ಚಾನಲ್ನ ಸ್ವಲ್ಪ ಎಲ್ಲರೂ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಸ್ವಲ್ಪ ಬೂಸ್ಟ್ ಮಾಡಿದ್ರೆ ಸ್ವಲ್ಪ ಮೇಲೆ ತಗೊಂಬನ್ನಿ. ಸ್ವಲ್ಪ ಬಿದ್ದೋಗ್ಬಿಟ್ಟಿದೆ, ನಂದು ಅಷ್ಟೇ ನಿಂದು ಅಷ್ಟೇ ಮಚ್ಚ, ಎಲ್ಲ ಸರಿಯಾಗಿದೆ. ನಿಂದು ಅವನು ಹೇಳೋ, ಅವ್ನು ನಿಂದು ಹೇಳಿ. ಸೊ ಗೈಸ್, ಎಲ್ಲರೂ ಹೋಗಿ ರೋಹನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಸಣ್ಣಾಗಿದ್ದೀರ, ಹೀಗೆ ಹೇಳ್ಕೊಂಡ್ಬಿಡ್ತೀವಿ. ಇಲ್ಲ 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 ಮಚ್ಚ, ಇನ್ನೊಂದು ತೊಡೆ ನನ್ನೊಂದು ಭಾಗ ಇರೋದು. ಏನಿಲ್ಲ ರವಿ, ಹೋಗಿಲ್ವಾ ಬೊಂಬಾಟ್ ಭೋಜನಕ್ಕೆ? ರವಿ ಹಿಂಗೆ ನೋಡ್ದಂತೆ ನಾನು ಅವಾಗ ಗೊತ್ತಾಗಿತ್ತು ನಾನು. ಅರ್ಜುನ್ ಅದೇ ಪರವಾಗಿಲ್ಲ ಪರವಾಗಿಲ್ಲ. ಎಲ್ಲರಿಗೂ ಅವ್ರ ಲವ್ ಸ್ಟೋರಿ ಡಿಫ್ರೆಂಟ್ ಅನ್ಸುತ್ತೆ. ಆ ಎಲ್ಲರಲ್ಲಿ ನಾನು, ಯಾಕಂದ್ರೆ ನನ್ನ ಲವ್ ಸ್ಟೋರಿ ಕೂಡ ಡಿಫ್ರೆಂಟ್. ಓ ಹಲೋ, ಯಾಕೆ ಅಲ್ಲಿ ಹೋಗ್ತಾ ಇದ್ದೀರಾ? ಓ, ಹುಡುಗಿ ಚೆನ್ನಾಗಿದ್ದಾಳಲ್ಲ? ಚೆನ್ನಾಗಿದ್ದಾಳೆ ಅಂತ ಹಿಂದೆ ಹೋದ್ರೆ ವೇಟ್ ಮಾಡ್ತಿದ್ದಾನೆ. ಮೋಷನ್ಸ್ಗ ಯಾವನು ಮೋಸ ಅಂತ ಸಾಯ್ತಾ ಇರ್ತಾರ. ಜೀವನದಲ್ಲಿ ಅದೊಂದೇ ಇರೋದು. ಅವನು ಹುಡುಗಿಗೋಸ್ಕರ ವೇಟ್ ಮಾಡ್ತಿದ್ದಾನೆ. ಅವನು ಹುಡುಗಿನಾ? ಹಲೋ, ಫೇವ್ರೆಟ್ ನಂಬರ್ ಮಾತ್ರ 7, ಆದರೆ ಜೆರ್ಸಿ ಮೇಲಿರೋ ಫೇವ್ರೆಟ್ ನಂಬರು 18. 18 ಅಂದ್ರೆ ವಿರಾಟ್, ವಿರಾಟ್ ಅಂದ್ರೆ RCB, RCB ಅಂದ್ರೆ ರಾಯಲ್ ಅಂದ್ರೆ ನಾವು. ಸಪೋರ್ಟಿಗೆ ಆಯ್ತು, ಬಿಲ್ಡಪ್ ಬೇಡ. ಮ್ಯಾಟ್ರಿಕ್ ಬರೋಣ. ನೀನ್ ಹಾಕೋ ಮಗ. ಇರೋ, ನಿಂಗೆ ಯಾವ್ದೋ ಅವಾಗಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತದೆ ನೋಡು. ಫಸ್ಟ್ ತಿಂಗಳಿಗೆ ನಾನು ಕಾಲ್ ಪಿಕ್ ಮಾಡಿ. ಯಾಕೋ ಅವ್ನು ಟೆನ್ಷನ್ ಅಲ್ಲಿ ಇದ್ದಾನೆ? ಮೋಷನ್ಸ್ ಆಗಿಲ್ವಾ? ಅಯ್ಯೋ, ಪದಗಳೇ ಬರ್ತಿಲ್ವೋ? ಅದಂತಲ್ಲ ಹರಿಕಾ. ಮತ್ತಂಗೆ ಹೇಳು, ಸುಳ್ಳಿಂದ ಚೆನ್ನಾಗಿ ಹೇಳು. ಬಾತ್ರೂಮ್ ಅಲ್ಲಿ ಇದ್ದೀನಿ, ಅವಳು ಮಡ್ಲಲ್ಲಿ ಇದ್ದೀನಿ, ಅವಳು ಹಾಟಲ್ಲಿ ಇದ್ದೀನಿ ಅಂತ. ಈ ಬಾತ್ರೂಮ್ ನಾನು ಎಕ್ಸ್ಪು ಏನಕ್ಕೆ ಲಿಂಕ್ ಮಾಡ್ತಾ ಇದ್ಯಾ? ಒಂದ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಕಾಲ ಬಿಟ್ರು
ಕರ್ಮ ಬಿಡಲ್ಲ ಡಾರ್ಲಿಂಗ್. ಗುಡ್ ಬಾಯ್ అంటే ಕ್ಯಾರಿ ಆನ್. ಅದೇನೇ ಇರಲಿ, ಲಾಸ್ಟ್ ಪಂಚ್ ನಮ್ದಾದ್ರೆ ಅದರಿಂದ ಸಿಗೋ ಕಿಕ್ಕೇ ಬೇರೆ ಗುರು. ಸೊ ಎಲ್ಲರಿಗೂ ಮೂವಿ ಇಷ್ಟ ಆಯ್ತಾ? ಕೇಳಿಸ್ತಾ ಇಲ್ಲ ಆಗಿರುತ್ತೆ. ಸೊ ಆ ಒಂದು ಬೆಟರ್ ಔಟ್ಪುಟ್, ಒಂದು ಪರ್ಫೆಕ್ಟ್ ಔಟ್ಪುಟ್ ನ ತಗೊಂಡ್ ಬರೋದಕ್ಕೋಸ್ಕರ ತುಂಬಾ ಟೈಮ್ ತಗೊಂಡು ಸ್ವಲ್ಪ ಡಿಲೇ ಆಗಿ ನಾವು ಈ ಒಂದು ಔಟ್ಪುಟ್ ನ ಕೊಟ್ಟಿದ್ದೀವಿ. ಸೊ ಸ್ಕ್ರೀನ್ ಮೇಲೆ ಎಲ್ಲರನ್ನು ನೀವು ನೋಡಿದೀರಾ, ಸ್ಕ್ರೀನ್ ಹಿಂದೆ ಯಾರ್ಯಾರಿದ್ದಾರೆ ಅಂತ ತಿಳ್ಕೊಳ್ಳುವಂತ ಸಮಯ. ಸೊ DOP ರವಿತೇಜ ಅವರು, ಅಸಿಸ್ಟೆಂಟ್ ನಟರಾಜ್ ನಿರ್ದೇಶಕ ಅವರು, ಈ ಎಲ್ಲ ಮಿಕ್ಸಿಂಗ್, ಮಾಸ್ಟರಿಂಗ್, ಡಬ್ಬಿಂಗ್ ಇದೆಲ್ಲ ಮಾಡಿರೋದು ನ್ಯಾನೋ ವೇವ್ ಸ್ಟುಡಿಯೋಸ್ ಅಲ್ಲಿ. ಸೊ ಸುಜಯ್ ಅವರು ಬರಬೇಕು. ಅಂಡ್ ಕೋ ಡೈರೆಕ್ಟರ್ ಕಿರಣ್. ಸೊ ಕೋ ಡೈರೆಕ್ಟರ್ ಕಿರಣ್ ಅವರು ಬರಬೇಕು. ಅಂಡ್ ಹೌದು, ಈಗ ಎಲ್ಲ ನಾವು ನೋಡ್ತಾ ಇರೋದು ತಯಾರು ಮಾಡೋದಕ್ಕೆ ಬೇಕಲ್ಲ ದುಡ್ಡು. ಸೊ ಇದನ್ನ ಇನ್ವೆಸ್ಟ್ ಮಾಡಿರೋದು ನಮ್ಮ ಸತೀಶ್ ಅಣ್ಣ ಅವರು. ಸೊ ಇವ್ರನ್ನಂತ ನಾನು ಯಾವಾಗೂ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದ್ರೆ ಒಂದು ಪ್ಯೂರ್ ಟ್ಯಾಲೆಂಟ್ ನ ನೋಟಿಸ್ ಮಾಡಿ ಅವ್ರನ್ನ ಎಂಕರೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಥರ ಒಂದು ಟ್ಯಾಲೆಂಟ್ ನ ನೋಡಿ ಇವರು ಪ್ರತಿ ಸಲ ನಮ್ಮನ್ನ ಎಂಕರೇಜ್ ಮಾಡಿ ಪುಷ್ ಮಾಡಿದ್ದಾರೆ. ಸೊ ವಿ ಆರ್ ಆಲ್ವೇಸ್ ಥ್ಯಾಂಕ್ಫುಲ್. ಅಂಡ್ ಆಲ್ಸೋ ಆನ್ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸಿರೋ ಎಲ್ಲ ಆರ್ಟಿಸ್ಟ್ ನಾನು ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚು ರೋಹನ್. ಅಂಡ್ ಎಸ್, ನಮ್ಮ ಸ್ಟಾರ್ ಲಿಖಿತ ಅವರು. ಅರ್ಚನಾ ಅವರು ಕೂಡ ಬರಬೇಕು. ಅಂಡ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನವೀನ್ ಸರ್ ಅವರು. ಬನ್ನಿ. ಪಂಚ್ ಮೇಲೆ ಪಂಚ್ ಹಾಕಿದ ಗುರು ಅವರು ಬರಬೇಕು. ರೋಹನ್ ಬ್ರೋ ಮಾತಾಡ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಥ್ಯಾಂಕ್ ಯು ಹೇಳೋಣ ಅಂತ. ಇವಾಗ ಸಾರಿ ಹೇಳ್ಬೇಕು ಅನ್ನಿಸ್ತಾ ಇದೆ, ಯಾಕೆಂದ್ರೆ ತುಂಬಾ ವೆಯ್ಟ್ ಮಾಡಿಸ್ಬಿಟ್ವಿ. ಸೊ ಎಲ್ಲರಿಗೂ ಹೇಗೆ ಅನ್ನಿಸ್ತು? ನಾನು ನೋಡ್ತಾ ಇದ್ದೆ ನಿಂತ್ಕೊಂಡು, ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ. ಅಲ್ಲೇ ನಾವು ಗೆದ್ದಂಗೆ ನನಗೆ ಸ್ವಲ್ಪ ಫೀಲ್ ಆಯ್ತು. ಫಸ್ಟ್ ಟೈಮ್ ನಾನು ಈ ತರ ಒಂದು ದೊಡ್ಡ ಸ್ಕ್ರೀನಲ್ಲಿ ನನ್ನ ನೋಡ್ಕೊತಾ ಇರೋದು. ನನ್ನ ನೋಡಿ ನನಗೆ ಒಂಥರ ಖುಷಿ ಆಯ್ತು. ಹಾಗೆ ನಮ್ಮ ಡೈರೆಕ್ಟರ್ಗೆ, ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ಮತ್ತೆ ನನ್ನ ಕೋ ಆರ್ಟಿಸ್ಟ್ಗಳಿಗೆ, ಮತ್ತೆ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಹಾರ್ಟಿಂದ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಬೇರೆ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ, ನನಗೆ ಬೇಗ ಇರಿಟೇಟ್ ಆಗ್ಬಿಡ್ತೀನಿ. ನಾನು ಚಿಕ್ಕ ವಿಷಯಕ್ಕೂ ಏನಾದರೂ ಇದು ಮಾಡಿದ್ರೆ, ಏನಾದರೂ ನನಗೆ ಹಿಂಸೆ ಮಾಡಿದ್ರೆ ಇರಿಟೇಟ್ ಆಗ್ಬಿಡ್ತೀನಿ. ಬಟ್ ನಾನು ಇಲ್ಲಿ ಒಂದು ಸ್ವಲ್ಪನೂ ಇರಿಟೇಟ್ ಆಗಿಲ್ಲ. ಆ ಥರ ನನ್ನ ಮಗು ಥರ ನೋಡ್ಕೊಂಡ್ರು ಇಲ್ಲಿ ಅಂತ ನಾನು ಹೇಳ್ಬೋದು. ನಮ್ಮ ಡೈರೆಕ್ಟರ್ ಡಾರ್ಲಿಂಗ್ ಅಂತಲೇ ಕರೆಯೋದನ್ನ ನಾನು ಇವಾಗೂ ತುಂಬ ಹಂಬಲಾಗೆ, ತುಂಬ ಮಾಡಲೇಬೇಕು, ನಿನಗೆ ಇಷ್ಟೊತ್ತಿಗೆ ಬರಲೇಬೇಕು ಅವೆಲ್ಲ ಇಲ್ಲ. ಆರಾಮಾಗಿ ಬನ್ನಿ, ಆರಾಮಾಗಿ ಮಾಡಿ. ನಿಮ್ಗೆ ಎಷ್ಟು ಟೇಕ್ ತೊಗೊಳ್ತಿರೋ ತಗೊಳ್ಳಿ. ನಾನು ಟೇಕ್ಸ್ ಜಾಸ್ತಿ ತೊಗೊಂಡಿಲ್ಲ ಅನ್ಕೊತೀನಿ. ಬಟ್ ಸ್ಟಿಲ್ ತುಂಬ ಸಪೋರ್ಟಿವ್ ಆಗಿದ್ರು. ಅವರೊಬ್ಬರೇ ಅಲ್ಲ, ಇಡೀ ಟೀಮ್ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ಮಗು ಥರ ನೋಡ್ಕೊಂಡ್ರು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಟೀಮ್, ಎಲ್ಲರಿಗೂ ಹಾರ್ಟಿಂದ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ 24th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಈಗ ಬಂದಿರೋ ಪ್ರತಿಯೊಬ್ಬರೂ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಸ್ನ್ಯಾಪ್ಚಾಟ್ ಇದ್ರೆ ಸ್ನ್ಯಾಪ್ಚಾಟು, ಎಲ್ಲೆಲ್ಲಿ ಎಲ್ಲೆಲ್ಲಿ ಶೇರ್ ಮಾಡ್ಬೋದು ಎಲ್ಲ ಕಡೆ ಶೇರ್ ಮಾಡಿಬಿಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್. ನಮಸ್ಕಾರ ಎಲ್ರಿಗೂ. ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಪ್ರಾಕ್ಟೀಸ್ ಮಾಡಿದ್ದೆ ಬಟ್ ಮರ್ತೋದೆ. ಎಲ್ರಿಗೂ ಚಿತ್ರ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು. ನಿಮ್ ಪೇಷನ್ಸ್ಗೆ ಥ್ಯಾಂಕ್ ಯು, ಅಷ್ಟೋ ತನಕ ಕಾದಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಏನ್ ಸೌಂಡೇ ಇಲ್ಲ. ನೋಡ್ದಾಗ ಸೌಂಡ್ ಕೊಡ್ತೀವಿ, ಇವಾಗ ಸೌಂಡ್ ಕೊಡ್ತಾನ? ಮೋಷನ್ಸ್ ಆಗಿ
ಫಸ್ಟ್ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಬಕಾಸ್ ಸರ್ಗೆ, ಡೈರೆಕ್ಟರ್ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ. ಯಾಕಂದ್ರೆ ಒಂದು ಸಿನಿಮಾ, ದೊಡ್ಡ ಸಿನಿಮಾ ಆಗಲಿ ಚಿಕ್ಕ ಸಿನಿಮಾ ಆಗಲಿ, ಒಂದು ಫಾದರು ಮದರ್ ಇದ್ದಂಗೆ ಸಿನಿಮಾಗೆ. ಪ್ರೊಡ್ಯೂಸರ್ ಬಂದು ದುಡ್ಡು ಹಾಕ್ತಾರೆ, ತಂದೆ ಇದ್ದಂಗೆ. ಆದ್ರೆ ಸಿನಿಮಾಗೆ ಬಂದು ತಾಯಿ ಇದ್ದಂಗೆ. ಆ ತಾಯಿ ಆದೋಳು 9 ತಿಂಗಳು ಎತ್ತು ಒತ್ತಿ ಒಂದು ಮಗುನ ದೊಡ್ಡದು ಮಾಡಿ ಜೀವನ ಕೊಡ್ತಾಳೆ. ಹಂಗೆ ಒಂದು ಸಿನಿಮಾ ಈ ತರ ಸ್ಕ್ರೀನ್ ಬರಕ್ಕೆ, ಅದು ಚಿಕ್ಕ ಮಗುವಿಂದ ದೊಡ್ಡದು ಮಾಡೋ ತರ. ಹೇಗಿದೆ ಸಿನಿಮಾ? ಹೇಗೆ ಅನಿಸ್ತು ನಿಮ್ಗೆಲ್ಲ? ಹೌದಾ? ಹೀರೋ ಸರ್ದು ಹೆಂಗಿತ್ತು ಆಕ್ಟಿಂಗ್, ಹೀರೋಯಿನ್ ಮೇಡಮ್ ತರ ಹೆಂಗಿತ್ತು? ಆ ತರ ಒಂದ್ ಒಳ್ಳೆ ಅಡಿಗೆ ಮಾಡಿ ನಿಮ್ ಮುಂದೆ ಇಕ್ಕಿದ್ದಾರೆ. ಅದನ್ನ ತಿಂದು ಆಯ್ತಾ, ರಿಸಲ್ಟ್ ಹೇಳೋದು ನಿಮ್ ಜವಾಬ್ದಾರಿ. ಅದ್ರಲ್ಲಿ ಒಂದ್ ಸ್ವಲ್ಪ ಉಪ್ಪು ಖಾರ ಒಗ್ಗರಣೆ ಇರೋ ಕಮ್ಮಿ ಆಗುತ್ತೆ, ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನಿಮ್ ಮುಂದೆ ಹೇಳ್ಬೇಕು. ಚೆನ್ನಾಗಿದೆಯಲ್ಲ ಸಿನಿಮಾ? ಯಾಕಂದ್ರೆ ನೀವುಗಳು ಈ ತರ ಸೂಪರ್ ಅನ್ನೋದನ್ನ ಎಲ್ಲಾರ್ಗು ಹೇಳಿದ್ರೆ ಇನ್ನೂ ಒಂದು 10 ಜನಕ್ಕೆ ಎಲ್ಲ ನೋಡ್ತಾರೆ. ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗುತ್ತೆ 24ನೇ ತಾರೀಕು. ದಯವಿಟ್ಟು ನೋಡಿ, ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಲವ್ ಯು. ನಾನು ಫಸ್ಟು ನಮ್ಮ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ, ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನೀವು ನಿಜ ಸರ್, ನಿಮಗೆ ಸರ್ ಥ್ಯಾಂಕ್ ಯು ಸರ್. ನಾನು ಜಾಸ್ತಿ ಮಾತಾಡೋಕ್ಕೆ ಬರೋಲ್ಲ, ನಾನು ಸ್ವಲ್ಪ ಸ್ಟೇಜ್ ಫಿಯರ್ ಇದೆ. ಹೆಸರು ರವಿ ಅಂತ. ಸೊ ಈ ಫಿಲಮ್ಗೆ DOP ಮತ್ತು ಎಡಿಟಿಂಗ್ ಆಗಿ ನಾನೇ ವರ್ಕ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ಸ್ಟೇಜ್ ಮೇಲೆ ಮಾತಾಡ್ತಾ ಇರೋದು. ನಮ್ಮ ಟೀಮ್ ಏನಿದೆ, ಬಕಾಶ್ ಮತ್ತು ನಾನು, ನಮ್ಮ ಬ್ರದರು ಮತ್ತು ರವಿ, ಶ್ರೀ ಮತ್ತು ನಮ್ಮ ಕಿರಣ್ ಮತ್ತು ಗುರು ಮತ್ತು ಸಾಯಿ, ರವಿಯವರು, ಹರ್ಷಿತ್, ನಾವಿಷ್ಟು ಟೀಮ್ ಫಸ್ಟು ಮೂವಿ ನಮ್ಮಲ್ಲಿ ಬಕಾಶ್ ಅವ್ರು ಮಾಡಿದರು. ಹಾಯ್, ನಮಸ್ಕಾರ ಎಲ್ಲರಿಗೂ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ತುಂಬ ಸಾರಿ, ತುಂಬ ಡಿಲೇ ಮಾಡಿದೆ. ಏನಿದ್ರೆ ಲಾಸ್ಟ್ ಮೂಮೆಂಟ್ವರೆಗೂ ನಾವು ವರ್ಕ್ ಮಾಡ್ತಾನೆ ಇದ್ರಿ. ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಆ್ಯಂಡ್ ಇನ್ನು ಏನು ಹೇಳೋದು, ಇನ್ನು ಮೂವಿ ಎಲ್ಲ ಇಷ್ಟ ಆಯ್ತಾ? ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್. ಸೊ ಪ್ಲೀಸ್ ಟ್ವಿಸ್ಟ್ ಯಾರಿಗೂ ರಿವೀಲ್ ಮಾಡಕ್ಕೆ ಹೋಗ್ಬೇಡಿ. ಇದೇನು ಬಾಹುಬಲಿ ರೇಂಜ್ ಟ್ವಿಸ್ಟ್ ಅಲ್ಲ, ಬಟ್ ನಮ್ಮ ಮೂವಿಗೆ ಇದು ಬಾಹುಬಲಿ ರೇಂಜ್. ಹಾಗೆ ನಾನು ಹೇಳಕ್ ಮರ್ತೋದೆ, ನಾನು ಕರೆದಿದ ತಕ್ಷಣ ಪಾಪ ಹಬ್ಬ ಬಿಟ್ಟು, ಸಂಡೇ ಬಿಟ್ಟು, ಚಿಕನ್ ಊಟ ಬಿಟ್ಟು ನನ್ನ ಜೊತೆ ನಾನು ಕರೆದಿದ ತಕ್ಷಣ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್, ನನ್ನ ವೆಲ್ ವಿಷರ್ಸ್ ಎಲ್ಲರೂ ಬಂದಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು ಸೋ ಮಚ್. ಅವಾಗಲೇ ಐ ಲವ್ ಯು ಹೇಳ್ದೆ, ಇವಾಗಲೂ ಐ ಲವ್ ಯು ಹೇಳ್ತೀನಿ. ಐ ಲವ್ ಯು. ಇಲ್ಲೇನು ಎಕ್ಸ್ಪ್ರೆಷನ್ ಇಲ್ಲ. ಆನ್ ದ ಕೌಂಟ್ ಆಫ್ 3. 1, 2 and 3. ನೀನು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದ? ಫುಲ್ ಮಾಡ್ತಾ ಇಲ್ಲ ನೋಡಿ, ಇನ್ನೊಂದ್ಸತಿ ಕೂತ್ಕೊಂಡು. ಹೇಗಿತ್ತು ಕರೆಕ್ಟಾಗಿ ಚೆನ್ನಾಗಿದ್ದ ಮಚ್ಚ. ನೀನು ಜೊತೆಗೆ ಬಂದಿದ್ದಲ್ಲ, ಅದಕ್ಕೆ ಚೆನ್ನಾಗಿ ಮಾಡಿದ್ದು ಮಾಡ್ತಾನೆ. ಕರ್ಕಮ್ಮ ಅಂತ ಹುಷಾರು. ಚೀಸ್ ಅದರಲ್ಲಿ ಕ್ಲಾರಿಟಿ ಡಲಿಂಗ್. ಸೊಪ್ಪು ಮಿಲ್ತಾ, ಸೊಪ್ಪು ಮಿಲ್ತಾ. ನಿಜ ಚೆನ್ನಾಗಿದೆ. ನಾನು ಅದಕ್ಕೆ ಬಂದಿದ್ದೆ. ನಮ್ಮ ಫ್ಯಾಮಿಲಿಗೆ ನಿಂಗೆ ಒಂದು ಫೋಟೋ ನಾನು ಕುಳಿ ಸೆಂಟರ್ ಹಾಕಮ್ಮ. ಕಂಗ್ರ್ಯಾಚುಲೇಷನ್ಸ್. ಕ್ಲಾರಿಟಿ.
ಗೈಸ್ ವೆಲ್ಕಮ್ ಬ್ಯಾಕ್. ನಾವಿವಾಗ ಮನೆಗೆ ಬಂದಿದ್ದಾಯಿತು ಅಂದ್ಕೊಳ್ಳಿ. ಟು ವಂಡರ್ಫುಲ್ ಡೇ ಅಂತ ಹೇಳ್ಬೋದು. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದ ಡೇ ಅಂತ ಹೇಳ್ಬೋದು. ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ನನ್ನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಒಂದು ಆಸೆ ತುಂಬ ಇತ್ತು ನನಗೆ. ಮನಸ್ಫೂರ್ತಿಯಾಗಿ ನೋಡಿಕೊಂಡೆ. ತುಂಬ ಖುಷಿ ಆಗ್ತಾಯಿದೆ. ನೀವೇ ನೋಡಿರ್ಬೋದು ಬ್ಲಾಗಲ್ಲಿ ಜನ ತುಂಬ ಇಷ್ಟಪಟ್ಟರು ಪ್ರೀಮಿಯರ್ ಶೋನ. ದಯವಿಟ್ಟು ಇನ್ನೂ ಯಾರ್ಯಾರು ನೋಡಿಲ್ಲ, ರಿಲೀಸ್ ಆದಮೇಲೆ ಪೋಸ್ಟ್ ಮಾಡ್ತೀನೋ ರಿಲೀಸ್ ಆಗೋಕ್ಕೆ ಮುಂಚೆ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ದಯವಿಟ್ಟು ಯಾರ್ಯಾರು ನೋಡಿಲ್ಲ ಹೋಗಿ JV ಪ್ರೊಡಕ್ಷನ್ಸಲ್ಲಿ ನಮ್ಮ ಶಾರ್ಟ್ ಮೂವಿ ಇದೆ, ಶಾರ್ಟ್ ಲವ್ ಸ್ಟೋರಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡ್ದಂಗೆ ನೋಡಿ. ಹಾಗೆ ನಿಮ್ಮ ಸ್ಟೋರಿಗಳಲ್ಲಿ ಮೆನ್ಷನ್ ಮಾಡಿ, ಮತ್ತು ವಾಟ್ಸಪ್ ಸ್ಟೋರಿಗಳಲ್ಲಿ ಹಾಕಿ, ಫೇಸ್ಬುಕ್ ಸ್ಟೋರಿಗಳಲ್ಲಿ ಹಾಕಿ, ಎಲ್ಲರಿಗೂ ಶೇರ್ ಮಾಡಿ, ನಮ್ಮನ್ನು ಆದಷ್ಟು ರೀಚ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ತುಂಬಾ ಹಾರ್ಡ್ ವರ್ಕ್ ಇದೆ ಇದರಿಂದ. ತುಂಬ ಜನದ ಕನಸಿದೆ, ನಂದು ಸೇರಿಸಿ. ತುಂಬ ಜನದ ಕನಸಂದರೆ ನೆಕ್ಸ್ಟ್ ಒಂಥರ ಇದರಲ್ಲಿ ಇದು ಜೀವ ಹಾಕಿ ಮಾಡಿರೋ ಶಾರ್ಟ್ ಮೂವಿ ಅಂತಲೇ ಅಂದ್ಕೊಳ್ಳಿ. ಅಷ್ಟೇ. ಸೊ ಹೀಗಿತ್ತು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿದ್ದರು. ತುಂಬ ಜನ ಕರೆದಿದ್ದೆ, ತುಂಬ ಜನ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಬಂದಿರೋರಿಗೆಲ್ಲ ಥ್ಯಾಂಕ್ಸ್ ಈ ಬ್ಲಾಗ್ ನೋಡ್ತಾ ಇದ್ದರೆ. ಮತ್ತು ನಮ್ಮ ಟೀಮ್ಗೆ, ಮತ್ತು ಪ್ರೊಡ್ಯೂಸರ್ಸ್ಗೆ, ಮತ್ತು ನನ್ನ ಕೋ ಆ್ಯಕ್ಟರ್ಸ್ಗೆ, ಪ್ರತಿಯೊಬ್ಬರು ನಾನು ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಫುಲಿ. ಲವ್ ಯು ಆಲ್. ಸೊ ಇದಾಗಿತ್ತು ನನ್ನ ಪ್ರೀಮಿಯರ್ ಶೋ. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನನ್ನ ಶಾರ್ಟ್ ಮೂವಿಯನ್ನು ನೋಡಿ ಆದಷ್ಟು ಲವ್ ತೋರಿಸಿ ಅಂತ ಕೇಳ್ಕೊತಾ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮಗೆಲ್ಲರೂ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ರೋಹನ್ ರಾಜ್ ಸೈನಿಂಗ್ ಆಫ್.